ಬಿಜೆಪಿಯಲ್ಲಿ ಸ್ವಲ್ಪ ದಿನ ಸಿಟ್ಟಿನ ಹಕ್ಕಿಗಳಾಗಿದ್ದಂತಹ ವ್ಯಕ್ತಿಗಳು ಈಗ ಜೋಡಿ ಹಕ್ಕಿಗಳಾಗಿದ್ದಾರೆ ಮತ್ತೊಂದ್ಸಲ ಅನ್ನೋದು ಪ್ರಶ್ನೆ. ಮತ್ತೆ ಒಂದಾಗ್ತಾ ಇದ್ದಾರೆ ಹಳೆ ದೋಸ್ತಿಗಳು ಅನ್ನೋದು ಒಂದು ಕುತೂಹಲ ಕಾರಣ ಆಗ್ತದೆ. ಒಂದೇ ವೇದಿಕೆಯಲ್ಲಿ ಜನಾರ್ದನ ರೆಡ್ಡಿ ಮತ್ತು ರಾಮುಲು ಅವರು ಬಹಳ ಸಮಯದ ನಂತರ ಪ್ರತ್ಯಕ್ಷರಾದ್ರು. ಈ ಹಿಂದೆ ಬಹಿರಂಗ ವಾಗ್ದಾಳಿಯನ್ನ ರಾಮುಲು ಅವರು ನಡೆಸಿದ್ರು. ಮನೆ ಗೇಟನ್ನು ಕೂಡ ಬಂದ್ ಮಾಡಿಸಿದ್ರು. ಅಕ್ಕಪಕ್ಕದಲ್ಲಿ ಮನೆ ಇತ್ತಲ್ಲ, ಆ ಗೇಟ್ನೆಲ್ಲ ವಾಸ್ತುಕಾರಣ ಕೊಟ್ಟು ಕ್ಲೋಸ್ ಮಾಡಿ ದೋಸ್ತಿ ಖತಮ್ ಅಂತೆಲ್ಲ ಹೇಳಿದ್ರು. ಇಬ್ಬರ ಮುನಿಸಿಗೆ ತಾತ್ಕಾಲಿಕ ಮದ್ದನ್ನ ವಿಜಯೇಂದ್ರ ಅವರು ಅರೆದ್ರ. ಹಾಗಾದ್ರೆ ನಾವು ಒಂದಾಗಿದ್ದೀವಿ ಅಂತ ಪಬ್ಲಿಕ್ ಟಿವಿ ಜೊತೆಗೆ ರಾಮುಲು ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜನಾರ್ದನ ರೆಡ್ಡಿ ಜೊತೆಗೆ ವೈಮನಸ್ಸಿಲ್ಲ, ಒಟ್ಟಿಗೆ ಧರಣಿಯಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ. ನಮ್ಮ ನಡುವೆ ಮುನಿಸ್ ಏನೂ ಇಲ್ಲ, ಎಲ್ಲರೂ ಒಂದಾಗಿದ್ರೇನೆ ಅದು ಪಾರ್ಟಿ ಆಗೋದು ಅಂತ ರಾಮುಲು ಅವರು ಫ್ರೆಂಡ್ಶಿಪ್ ಕುರಿತಂತೆ ದೊಡ್ಡ ಮಾತುಗಳನ್ನು ಆಡಿದ್ದಾರೆ. ಸ್ವಲ್ಪ ತಿಂಗಳ ಹಿಂದಷ್ಟೇ ನೀವು ನೆನಪು ಮಾಡಿಕೊಂಡ್ರೆ ರಾಮುಲು ಅವರು ಸುದ್ದಿಗೋಷ್ಠಿ ನಡೆಸಿದ್ರು. ಜನಾರ್ದನ ರೆಡ್ಡಿ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟರು. ಇಬ್ಬರ ಮಧ್ಯೆ ಏನೇನಾಯಿತು, ಎಂತೆಂಥ ವಿಚಾರಕ್ಕಾಯಿತು ಅನ್ನೋ ಕುತೂಹಲ ಇತ್ತು. ಈಗ ನೋಡ್ತಾ ಇದ್ದೀರಾ ನೀವು, ಒಂದು ಕಡೆಗೆ ರಾಮುಲು ಅವರು, ಇನ್ನೊಂದು ಕಡೆಗೆ ಜನಾರ್ದನ ರೆಡ್ಡಿ ಅವರು. ಇಬ್ಬರ ಮಧ್ಯದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಮತ್ತು ಆರ್ ಅಶೋಕ್ ಇದ್ದಾರೆ. ಬಟ್ ಅಕ್ಕಪಕ್ಕನೇ ಕಾಣಿಸ್ಕೊಂಡಿದ್ದಾರೆ. ಏನು ಸರ್ ಈ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದೀರಾ, ನಾನೊಂತೀರಾ ನೀನೊಂತೀರಾ ಅಂತ ಇದ್ರಲ್ಲ ಅಂತ ಕೇಳಿದಾಗ ಇಲ್ಲ ಆ ಥರದ್ದೇನಿಲ್ಲ, ನಾವೆಲ್ಲ ಒಂದಾಗಿದ್ದೀವಿ, ಒಂದೇ ಪಾರ್ಟಿಯಲ್ಲಿದ್ದೀವಿ, ನೋ ಡಿಫ್ರೆನ್ಸಸ್, ಎಲ್ಲ ಸರಿ ಹೋಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಅಹೋರಾತ್ರಿ ಧರಣಿ ಅವರು ಕೂಡ ಪಾಲ್ಗೊಂಡಿದ್ರು. ಸರ್, ಯಾವ ರೀತಿ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಅಂತ? ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಅಹೋರಾತ್ರಿ ಧರಣಿಯನ್ನು ನಡೀತಾ ಇದೆನೋ, ಈ ಹೋರಾಟ ಅನ್ನೋಂಥದ್ದು ಈ ರಾಜ್ಯದಲ್ಲಿದ್ದಂಥ ಜನರು ಬದುಕನ್ನು ಕಟ್ಟಿಕೊಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ನಂತರ ಜನಾರ್ದನ ರೆಡ್ಡಿ ನೀವು ಒಂದೇ ವೇದಿಕೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಏನಿಸ್ತು ಅಂತ? ಸಂತೋಷ ಅನಿಸುತ್ತೆ. ಅದರ ಆ ರೀತಿ ಏನಿಲ್ಲ. ಪಾರ್ಟಿ ಅಂದಮೇಲೆ ಇವತ್ತು ಎಲ್ಲರೂ ಕೂಡ ಒಂದಾದರೆ ಮಾತ್ರ ಪಾರ್ಟಿ ಆಗುತ್ತೆ. ನಮ್ಮೆಲ್ಲರೂ ಕೂಡ ಸಂತೋಷ ಆಗಿದೆ. ನಿಮ್ಮ ಅವರ ನಡುವೆ ವೈಮನಸ್ಯ ಮುಗಿತಾ ಹೇಗೆ? ವೈಮನಸ್ಸು ಅನ್ನೋದಕ್ಕಿಂತ ಯಾವುದೂ ಇಲ್ಲ. ವೈಮನಸ್ಸು ಅನ್ನೋದು ಬೇರೆ ತೊಂದರೆಗಳಾಗಿತ್ತು, ಮತ್ತೆ ಸರಿ ಮಾಡಿಸ್ಕೊಂಡು ಸರಿ ಹೋಗಿದೆಯಾ ಸರ್? ಈಗ ಅದು ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರಂತೆ, ಏನು ಸಲಹೆ ಕೊಡ್ತೀರಾ ಅಂತ? ಅಲ್ಲ, ಬೇಡ, ನಾನು ಯಾವುದು ಕೂಡ ಹೊಸ ಪಕ್ಷ ಕಟ್ಟೋದು ಬೇಡ ಅಂತ ಹೇಳ್ತೇನೆ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಟೋದ್ರಿಂದ ಇವತ್ತು ಎಷ್ಟು ಕಷ್ಟ ಅಂದ್ರಿಗಿನ ಅಷ್ಟು ಕಷ್ಟ ಆಗುತ್ತೆ. ಇವತ್ತು ಮುಂಚೆಯಿಂದ ಕೂಡ ಅವರ ಸಿದ್ಧಾಂತಗಳು ಏನಿದೆ, ನಾವು ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥವ್ರು. ಹಂಗಾಗಿ ನಾನು ಅವಕಾಶ ಸಿಕ್ಕಂಥ ಟೈಮಲ್ಲಿ ಅವ್ರ ಹತ್ರ ಮಾತಾಡ್ತೀನಿ. ದಯವಿಟ್ಟು ಹೊಸ ಪಾರ್ಟಿಗೆ ಹೋಗೋದು ಬೇಕಾಗಿಲ್ಲ. ನಾನು ರಾಷ್ಟ್ರೀಯ ನಾಯಕರ ಹತ್ರ ಕೂಡ ಅವಕಾಶ ಸಿಕ್ಕಂಥ ಟೈಮಲ್ಲಿ ಮಾತಾಡ್ತೀನಿ, ವಿನಂತಿ ಮಾಡ್ಕೊತೀನಿ. ದಯವಿಟ್ಟು ಮತ್ತೆ ಪುನಃ ಅವ್ರನ್ನ ಪಾರ್ಟಿಗೆ ಮರಳಿ ಕರ್ಕೊಳ್ರಿ ಅಂತೇಳಿ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಇದು ಶ್ರೀರಾಮುಲು ಅವರ ಮಾತುಗಳು. ಕ್ಯಾಮ್ರಾಮನ್ ಗಣೇಶ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ಬಿಜೆಪಿಯಲ್ಲಿ ಈಗ ಸದ್ಯಕ್ಕೆ ರಿಪೇರಿ ಕೆಲಸ ಜೋರಾಗಿ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾರ್ಯಾರ ಮಧ್ಯೆ ಬಿರುಕಿತ್ತು ಅದನ್ನೆಲ್ಲ ಪ್ಯಾಚ್ ಮಾಡೋ ಕೆಲಸವನ್ನು ರಾಜ್ಯಾಧ್ಯಕ್ಷರು ಫೈನಲಿ ಮಾಡಿದ್ದಾರೆ ಒಂದು ಹಂತಕ್ಕೆ ಅನ್ನೋದನ್ನು ಈ ಬೆಳವಣಿಗೆ ನೋಡಿದ್ರೆ ಕಾಣಿಸ್ತಾ ಇದೆ. ಯಾಕಂದರೆ ಇವರಿದ್ದ ವೇದಿಕೆಯಲ್ಲಿ ಅವ್ರು ಇರ್ತಾ ಇರಲಿಲ್ಲ. ಬೈ ಎಲೆಕ್ಷನ್ ಟೈಮ್ನಲ್ಲಂತೂ ಒಂದು ದಿನ ಇವರಿಬ್ಬರನ್ನೂ ಒಟ್ಟಿಗೆ ನೋಡೋದು ಕಷ್ಟ ಆಗ್ಬಿಟ್ಟಿತ್ತು. ಫೈನಲಿ ಎಲ್ಲವೂ ಕೂಡ ತಿಳಿ ಆದ ಹಾಗೆ ಕಾಣಿಸ್ತಾ ಇದೆ. ಈ ತಿಳಿಯಾಗೋದು ಅಥವಾ ಆದಂತೆ ವರ್ತಿಸೋದ ಗೊತ್ತಿಲ್ಲ ನಮಗೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಜನಾರ್ದನ ರೆಡ್ಡಿ ಅವರು ಏನು ಹೇಳ್ತಾರೆ ಅಂತ. ತೀರಾ ವೈಯಕ್ತಿಕ ಮಟ್ಟಕ್ಕೆಲ್ಲ ಸಂಘರ್ಷ ಹೋಗಿತ್ತು. ಬಟ್ ತಾತ್ಕಾಲಿಕವಾಗಿ ಅದೆಲ್ಲವೂ ಕೂಡ ಬಂದಾದಂಗೆ ಕಾಣಿಸ್ತಾ ಇದೆ.